ಏನಂದರೆ ಇದ್ರದ್ದು ಸ್ಟೋರಿ ಬಿಗ್ ಸ್ಟೋರಿ ಇದೆ. ನಿಶಾನೇ ಬಂದು ನೋಡ್ಬಿಟ್ಟು ಸುಮ್ಮನೆ ಇದೆರಡೂ ಇಷ್ಟಪಟ್ಟಿದ್ಲು. ಎಲ್ಲ ಸ್ಕ್ಯಾನ್ ಮಾಡ್ತಾವ್ರು ಒಂದ್ ಕಡೆಯಿಂದ ಎಲ್ಲ ತೆಗೆದ್ಬಿಟ್ಟು ಗಿಫ್ಟ್ಸ್ಗಳನ್ನ. ನಾನೇ ಇಷ್ಟು ಸರ್ಪ್ರೈಸ್ ಆಯ್ತಾ ಏನಿದ್ರೆ ನಿಶಾ ಇನ್ನು ಹೆಂಗೆ ಆಗಿರ್ಬೇಡ, ದಿಲ್ ಖುಷಿ ಆಗಿರ್ಬೇಡಲ್ಲ, ಇನ್ನು ಹೆಂಗೆ ಆಗ್ಬೇಡ. ಆಲ್ಮೋಸ್ಟ್ ಆಗಿದೆ ಪ್ಯಾಕಿಂಗು. ನನಗೆ ಶುರು ಮಾಡೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡಿಸೆಂಬರ್ 15th, ನಾಳೆ ನನ್ನ ಮುದ್ದು ನಾದಿನಿಯ ಬರ್ಡೇ. ಸೊ ನಾನು ಈ ಒಂದು ಬರ್ಡೇಗೆ 23rd ಅವಳ ಬರ್ಡೇಗೆ ತುಂಬ ದಿನದಿಂದಲೇ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ. ಬಟ್ ನನಗೊಬ್ಳಿಗೆ ಗೊತ್ತಿರೋದು 100%, ಬಟ್ ಯಾರಿಗೂ ನಾನು ಏನೂ ಹೇಳೇ ಇಲ್ಲ. ಬಟ್ ಏನು ಪ್ರಿಪ್ರೇಷನ್ ಏನು ಅಂತ ಸ್ವಲ್ಪ ಐಡಿಯಾ ಇದೆ. ವಿನೋದ್ಗೆ, ಮುತ್ತಣ್ಣಂಗೆ ಮತ್ತು ನಮ್ಮ ಮನೆಯವರಿಗೆ ಎಲ್ರಿಗೂ. ನಿಶಂಗಂತೂ ಒಂಚೂರು ಐಡಿಯಾ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಆಲ್ಮೋಸ್ಟ್ ಎಲ್ಲ ಒಂದು 80% ಆಫ್ ದ ಪ್ರಿಪ್ರೇಷನ್ ಆಗಿದೆ. ಆ್ಯಂಡ್ ಆಲ್ಸೋ ನಿಮ್ಮೆಲ್ರಿಗೂ ಗೊತ್ತಾಯಿದೆ, ನಾನು ಪ್ರತಿಯೊಬ್ಬರು ಬರ್ಡೇನೂ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಇಷ್ಟ ನನಗೆ. ಬರ್ಡೇ ಒಂದೇ ಅಂದರೆ ಹುಟ್ಟಿದ ಹಬ್ಬ ಅಂದರೆ ಅದೊಂದು ಸ್ಪೆಷಲ್ ಆಗಿರುತ್ತಲ್ವ, ಹಾಗಾಗಿ ಅದು ಒಂದನ್ನಾದರೂ ನಾನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀನಿ. ನಮ್ಮ ಅಣ್ಣನಾಗಿರ್ಬೋದು, ನಿಖಿಲ ಒಂದಾಗಿರ್ಬೋದು, ಪ್ರತಿಯೊಬ್ಬರದ್ದು ಮತ್ತು ನಾವಿನ್ನೊಂದು ಎಲ್ರದ್ದು. ಸೊ ಇವಾಗ ನಿಶನ್ ಬರ್ಡೇ ಆಗಿರೋದ್ರಿಂದ ಈ ಸಲ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಈ ಪ್ಲ್ಯಾನ್ನ ತುಂಬ 2 ವರ್ಷದಿಂದನೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದು ಏನೋ ಎತ್ತಾ ಅಂತ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನೋಡ್ತಾ ಇರಿ. ಸೊ ಇವಾಗ ಸ್ವಲ್ಪ ಕೆಲಸ ಇದೆ, ಫುಲ್ಲು ಸಿಟಿ ರೌಂಡ್ಸ್ ಹಾಕಬೇಕು. ಅದೆಲ್ಲ ಪ್ರಿಪ್ರೇಷನ್ ಹೇಗಿರುತ್ತೆ, ಏನೇನು ಮಾಡ್ತಾಯಿದ್ದೀನಿ ಅಂತ ಈ ವ್ಲಾಗಲ್ಲಿ ನೋಡ್ತಾ ಇರಿ. ಆ್ಯಂಡ್ ಅಷ್ಟೇ, ವೆಲ್ಕಮ್ ಬ್ಯಾಕ್. ಹಾಯ್ ಶರವೇಂದ್ರ, ಬಾಯ್. ಆ ಲುಕ್ ಕೊಟ್ಟು ಎಷ್ಟೊತ್ತಾಗೈತೆ? 2 minutes. 2 minutes. ಹಾಂ, ಎಲ್ಲಿಗೆ ಬೆಳಿಗ್ಗೆ ರೆಡಿಯಾಗಿ ಹೋಗುತ್ತಿರುವುದು? ನನಗೆ ಒಂಚೂರು ಶಾಪಿಂಗಲ್ಲಿ ಕೆಲಸ ಇದೆ. ನನಗೆ ಶಾಪಿಂಗ್ ಮಾಡ್ಕೋಬೇಕಲ್ಲ ನಿನ್ನ ಬರ್ಡೇಗೆ, ಹಾಗಾಗಿ ಐ ಆಮ್ ಗೋಯಿಂಗ್ ಔಟ್ ಸೈಡ್. ಎಲ್ಲಿಗೆ ಹೋಗ್ತಿದ್ದೀರಾ? ನಿಂಗೆ ಬೇಕದು? ನಾಳೆ ರಾತ್ರಿವರೆಗೂ ಬಾಯಿ ಮುಚ್ಕೊಂಡಿರ್ಬೇಕು. ಇವತ್ತು ರಾತ್ರಿ, ನಾಳೆ ರಾತ್ರಿನೂ, ನಾಳೆ ರಾತ್ರಿವರೆಗೂ ಬಾಯಿ ಮುಚ್ಕೊಂಡು ನಾನು ಹೇಳ್ದಂಗೆ ಕೇಳ್ಕೊಂಡು ಎಲ್ಲಕ್ಕೆ ಕರೆದ್ರು ಬರ್ತಾ ಇರಬೇಕು. ಏನು ಮಾಡು ಅಂತೀನಿ ಅದನ್ನ ಮಾಡಬೇಕು. ಓಕೆ ಮೇಡಮ್, ಅಷ್ಟೇ ನಿನ್ನ ಕೆಲಸ. ಸರಿ ಮೇಡಮ್. ಹೇಳು ಮೇಡಮ್. ಏನಾದರೂ? ಏನಿಲ್ಲ, ಬೆಳಿಗ್ಗೆ ಅದಿಷ್ಟು ಬೇಗ ಎದ್ದು ರೆಡಿಯಾಗಿ ಎಲ್ಲೋಗ್ತಾ ಇದ್ದಾರೆ. ದೊಡ್ಡ ಸರ್ಪ್ರೈಸ್ ಕಾದಿದೆ ಗೈಸ್. ಹೇಳು, ಇವಾಗ ಏನಾದರೂ ಎಕ್ಸ್ಪೆಕ್ಟೇಷನ್? ಒಂದೇ ಒಂಚೂರು ಏನು ಇಲ್ಲ ಇರ್ಬೋದು ಅಂತ ಹೇಳು. ದುಡ್ಡಂತೂ ಖರ್ಚು ಮಾಡಬೇಡಿ. ಏನು ಪ್ರತಿ ವರ್ಷ ಬರ್ಡೇ ಬರ್ತಾ ಇರುತ್ತೆ, ದುಡ್ಡು ಉಳಿಸ್ಕೊಂಡು. ಏನು ಈ ವರ್ಷ ಎಷ್ಟೊಂದು ಒಳ್ಳೆ ಬುದ್ಧಿ ಬಂದಿದೆ? ಅದು ಏಜ್ ಆಗ್ತಾ ಹಂಗೆ ಏನು ಬೇಡ. ಆಮೇಲೆ ಅಷ್ಟೇ, ನೀನು ಬೇಡ ಅಂದ್ರೂ ನಾನು ಬಿಡ್ಬೇಕಲ್ಲ, ಅದು ಗೊತ್ತಿದ್ದಿದೆ. ಏನಿರ್ಬೋದು? ನಿಜ ಈ ಸಲ ಏನು ಮಾಡ್ತಾಳೆ ಏನೂ ಗೊತ್ತಿಲ್ಲ. ಬಟ್ ಯಾಕೆ ಅಂದರೆ ನಾನು ಏನು ಮಾಡಬೇಡ, ಏನು ಬೇಡ ಅಂತ ಹೇಳಿದ್ದೀನಿ. ಬಟ್ ಹಂಗೆ ಹೇಳ್ದಾಗಲೇ ನಾನು ಜಾಸ್ತಿ ಮಾಡೋದು. ಇದಕ್ಕೆ ನುಲಿತೀರಾ? ಜನಕ್ಕೊಂದೇ ಅಂಗಲಲ್ಲಿ ನೋಡಿ ನೋಡಿ ಬೋರ್ ಆಗುತ್ತಲ್ಲ, ಅದಕ್ಕೆ ಸ್ವಲ್ಪ ಶೇಕ್ ಮಾಡ್ತಾ ಏನು ಮಾಡ್ತಾ ಇರ್ಬೋದು ಅಂತ ಒಂದು ಇದಿದೆ. ಬಟ್ ಏನು ಮಾಡಬೇಡ. ಇದಿದೆ ಅಂದರೆ ಒಂದು ಕುತೂಹಲ ಇದೆ. ಬಟ್ ಆದ್ರೆ ಏನು ಹೇಳು, ಹೋಗ್ಲಿ. ಏನು ಇಲ್ಲ ಅಂದ್ರೆ ಏನ್ ಮಾಡ್ಬೋದು, ಏನು ಮಾಡ್ಬೇಡ ಅಂದಿದ್ದೀನಿ. ಆದ್ರೂ ಯಾವ ತರ ಮಾಡ್ಬೋದು, ಏನ್ ಮಾಡ್ತಾಳೆ ಮುದೆ. ಓಕೆ ಗೈಸ್, ನಾವು ಹೋಗೋಣ ಬನ್ನಿ. ಬಾಯ್, ವಿಲ್ ಕ್ಯಾಚ್ ಯು ಇನ್ ದ ಈವ್ನಿಂಗ್. ಫೋನ್ ಮಾಡಿದವ್ರಿಗೆ ಮಾಡಿದ್ದೆ ಬರ್ತದೆ ಬೂಸ್ ಅಲ್ಲಿ. ವಾಟ್ ವೈ ಏನ್ ಈ ಕಡೆ ಈ ಕಡೆ ನೋಡಿ ಸ್ವಾಗತ ಮಾಡ್ತಾವ್ರಿಬ್ರು. ನೀವಾರು ಮಾಡಲ್ಲ, ಅವಾರು ಮಾಡ್ಬೇಕು. ನೋಡಿ 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 ನೋಡಿ. ಸಾಕು ಸಾಕು, ನಡಿಯಪ್ಪ ನಡಿ ಸ್ವಾಮಿ, ನೀನ್ ಸ್ವಾಗತ ಮಾಡೋದು ಸಾಕು. ಏನ್ ಇದು ವಸ್ತ್ರ ಸಾರಿ ಹಾಕೊಂಡು ಮಿಂಚ್ತಾ ಇದೀರಿ? ಕರ್ನಾಟಕ ಸಿಲ್ಕ್ಸ್ ಅಲ್ಲಿ ಮೊಮ್ಮಗಳಿಗೆ ಸೀರೆ ತಂದಿದ್ದೀರಾ ಬರ್ತಡೆಗೆ? ನನ್ನ ಹತ್ರ ಬೂಸಮ್ಮ ನೀನು ಬರಲ್ಲ ಅಂದ್ಬಿಟ್ಟು ಯಾವ ನಾಟಕ ಆಡ್ತೀರಾ? ಬನ್ನಿ ನಿಶನ್ ಬರ್ಡೇಗೆ ಅಂದ್ರೆ. ಅಯ್ಯೋ ಮಧು, ನನ್ಗೆ ಆಗಲ್ಲ ಮಧು, ಮನೆ ಕಾರಲ್ಲಿ ಕರ್ಕೊಬರ್ಬೇಕಿದ್ರೆ ನಾವು ಬರ್ತಿದ್ದ. ದಿನಗಳಲ್ಲಿ ಕಳೆದ 1 ತಿಂಗಳಿಂದ ನಾನು ಒಂದು ಹೊಸ ಅಭ್ಯಾಸ ರೂಢಿಸ್ಕೊಂಡಿದ್ದೀನಿ. ಡೈಲಿ ವಿತೌಟ್ ಮಿಸ್ ಎಳ್ನೀರು ಕುಡಿತೀನಿ. ಎಲ್ಲೋ 1 or 2 days ಮಿಸ್ ಆಗ್ಬೋದು, ಅದೇನೋ ಒಂಥರ ಥ್ಯಾಂಕ್ ಯು ಅಭ್ಯಾಸ ಆಗೋಗ್ಬಿಟ್ಟಿದೆ ಎಳ್ನೀರು ಕುಡಿಯೋದು. ಅದು ನೋಡಿ ನಾವು ಹೆಂಗೆ ಅಭ್ಯಾಸ ಮಾಡ್ಕೋತೀವಿ ರೊಟೀನ್, ಆ ಥರ ಎಳ್ನೀರು ಕುಡಿದು 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 ಎಲ್ಲಿ ನೋಡಿದ್ರು ಎಳ್ನೀರು ನಿಲ್ಲಿಸ್ಬಿಟ್ಟು ಕುಡಿಬೇಕು ಅನಿಸುತ್ತೆ. ನೀವು ಕೂಡ ಎಳ್ನೀರು ಕುಡಿದು ಆರೋಗ್ಯವಾಗಿರಿ.
ಗೈಸ್ ಆ್ಯಕ್ಚುಲಿ ನಿಖಿಲ್ ಅವ್ರ ಗಿಫ್ಟ್ ಏನಂದರೆ ಇದೆ ಇದು ಎರಡರಲ್ಲಿ ಒಂದು ಕನ್ಫ್ಯೂಷನ್ ಇದೆ. ಏನಂದರೆ ಇದ್ರದ್ದು ಸ್ಟೋರಿ ಬಿಗ್ ಸ್ಟೋರಿ ಇದೆ. ವಿಷಯನೇ ಬಂದು ನೋಡಿಬಿಟ್ಟು ಸುಮ್ಮನೆ ಇದೆರಡೂ ಇಷ್ಟಪಟ್ಟಿದ್ಲು. ಬಟ್ ತೊಗೊಳ್ಳುವಾಗ ನಾನು ನೋಡಿಬಿಟ್ಟು ಫೈನಲೈಸ್ ಮಾಡಿ ಇನ್ನೊಂದು ಸಲ ಯೋಚನೆ ಮಾಡಿ ತಗೋತೀನಿ ಅಂತ ಹೇಳಿದ್ಲು. ಬಟ್ ಅವಳಿಗೆ ಐಡಿಯಾ ಇಲ್ಲ ಇದನ್ನೇ ಇವರು ಗಿಫ್ಟ್ ಕೊಡ್ತಾರೆ ಅನ್ನೋದು ಒಂಚೂರು ಐಡಿಯಾ ಇಲ್ಲ. ಇದ್ರ ಬಗ್ಗೆ ಗಮನ ಬಿಟ್ಬಿಟ್ಟವಳೆ. ಇದು ಆಲ್ರೆಡಿ ಆಗ 2 ತಿಂಗಳಾಗಿಲ್ವಾ, 1-2 ತಿಂಗಳೇ ಆಯಿತು. ಸೊ ಇವಾಗ ಅವಳು ತುಂಬ ಇಷ್ಟಪಟ್ಟಿದ್ದು ನಾನು ನೋಡಿದ ಪ್ರಕಾರ ಇದು. ಸೊ ಇದನ್ನೇ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಿಖಿಲ್ ಅವ್ರಿಗೆ. ಸೊ ಇದು ನಿಖಿಲ್ ಅವರ ಗಿಫ್ಟ್ ಪ್ರೀತಿಯ ಮುದ್ದು ತಂಗಿಗೆ. ಸೊ ನನ್ನ ಗಿಫ್ಟ್ ಇನ್ನೇನು ಆಂದರೇ ಬರ್ತಾಯಿದೆ. ನನ್ನದು ತುಂಬ ಗಿಫ್ಟ್ಸ್ ಇದೆ, ನೀವೆಲ್ಲ ನೋಡಿದ್ದೀರಾ. ಬಟ್ ಅದರಲ್ಲಿ ಇದು ಒಂದು. ಸೊ ಇದನ್ನೇನು ಏನು ತೊಗೊಂಡಿದ್ದೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇವಾಗ ಇದೆರಡರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯ್ತು ಹೇಳಿ. ಇವಳು ಏನಂತ ಹೇಳಿದ್ಲು ಗೊತ್ತಾ, ಈ ಥರದಾದ್ರೆ ನನ್ನ ಹತ್ರ ಸುಮಾರು ಇದ್ದಾವೆ, ಈ ಪ್ಯಾಟ್ರನ್ನು ಒಂದೇ ಥರ ಅನಿಸುತ್ತೆ, ಬೇಡ ಡಿಫ್ರೆಂಟಾಗಿದ್ದರೆ ಇಬ್ಬರು ಹಾಕೋಬೋದಲ್ಲ, ಇದು ಚೆನ್ನಾಗೈತಲ್ವ, ಇದು ಚೆನ್ನಾಗೈತಲ್ವ ಅಂದ್ಬಿಟ್ಟು ಪೂಜೆ ಮೇಲೆ ವೀಡಿಯೋ ಕಾಲೆಲ್ಲ ಮಾಡಿಬಿಟ್ಟು ತೋರಿಸಿದ್ಲು. ಸೊ ಇದು ತುಂಬ ಇಷ್ಟಪಟ್ಟಿದ್ಲು ಅವಳು. ಸೊ ಅವತ್ತಿನಕ್ಕೂ ಇವತ್ತಿನಕ್ಕೂ 1200 ಜಾಸ್ತಿ ಆಗಿದೆ ಗೋಲ್ಡ್ ರೇಟು. 1200 ಜಾಸ್ತಿ ಆಗಿದೆ 2 ತಿಂಗಳಿಗೆ. ಇದು ನನ್ನ ಗಿಫ್ಟ್. ಸೊ ನಾನು ಲಾಸ್ಟ್ ಟೈಮ್ ಓಲ್ಡ್ ಬರ್ಡೇಲಿ ನೆಕ್ ಚೈನ್ ಕೊಡಿಸಿದ್ದೆ ಮತ್ತು ಇಯರಿಂಗ್ಸ್ ಕೊಡಿಸಿದ್ದೆ ಡೈಮಂಡೇನೆ. ಅವಳು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದು ನನಗೆ ತುಂಬ ಇಷ್ಟ. ಕೈಗೂ ಅದೇ ಥರದ್ದು ಮ್ಯಾಚಿಂಗಲ್ಲೇ ಕೊಡ್ಸೋಣ ಅಂತ ಅಂದ್ಬಿಟ್ಟು ಈ ಸಲ ನನ್ನ ಸೋ ಮೆನಿ ಗಿಫ್ಟ್ಸಲ್ಲಿ ಇದು ಒಂದು ನಂದು ವಿಶ್ ಲಿಸ್ಟ್ ಆಗಿತ್ತು, ಬ್ರೇಸ್ಲೆಟ್ ಕೊಡ್ಸೋಣ ಅಂತ. ಬಟ್ ಬೇರೆ ಡಿಸೈನ್ಸ್ ಎಲ್ಲ ನೋಡಿದೆ, ಬಟ್ ನನಗೆ ತುಂಬ ಇಷ್ಟ ಆಗಿದ್ದಿತ್ತು. ಸೊ ಇದನ್ನು ಶ್ರೀನಿವಾಸ್ ಸರ್ ತುಂಬ ದೊಡ್ಡದಿತ್ತು, ನನಗೆ ದೊಡ್ಡದಿತ್ತು. ನಾನು 1 ವೀಕ್ ಆಗಿತ್ತು, 1 ವೀಕ್ ಬ್ಯಾಕೆ ಬಂದು ಸೆಲೆಕ್ಟ್ ಮಾಡಿ ಕಟ್ ಮಾಡಿಸಿ ಮೆಷರ್ಮೆಂಟ್ ಹೆಂಗೋ ಒಬ್ರು ನಿಮ್ಮೆಲ್ಲ ಕರೆಸಿ ಅವ್ರ ಸೈಜವ್ರನ್ನೇ ಸರ್ಕಸ್ ಮಾಡಿ ಕಟ್ ಮಾಡಿಸಿ ತಂದ್ಕೊಟ್ಟಿದ್ದಾರೆ. ಓಕೆ, ಇವಾಗ ಶಾಪಿಂಗ್ ಮುಗೀತು. ಆ್ಯಕ್ಚುಲಿ ನಾನು ಅವತ್ತೇ ಬಂದು ಸೆಲೆಕ್ಟ್ ಮಾಡಿ ಹೋಗಿದ್ದಕ್ಕೆ ಒಳ್ಳೇದಾಯಿತು. ಇವತ್ತು ಬಂದಿದ್ದಿದ್ರೆ ಅಲ್ಲೂ ಟೈಮ್ ವೇಸ್ಟ್ ಆಗ್ತಿತ್ತು, ಮತ್ತು ಇವ್ರಿಗೆ ತೊಗೊಳೋದ್ರಲ್ಲೂ ಬಿಲ್ಲಿಂಗೆಲ್ಲ ಇಲ್ಲೇ 1 ಅವರ್ 1.5 ಅವರ್ ಆಗೋಯ್ತು. ಲಕ್ಕಿಲಿ 2 ಸೆಲೆಕ್ಟ್ ಮಾಡಿದ್ದಿದ್ದೇನೆ. ಆ್ಯಂಡ್ ಸೊ ಇವಾಗ ಇರಿಗೈಸ್ ಒಂದು ನಿಮಿಷ. ಫೈನಲಿ ನಮ್ಮ ಹುಡುಗಿ ಇಷ್ಟಪಟ್ಟಿದ್ದ ನೆಕ್ಲೆಸೇ ಸೇರ್ತು. ಅದು ನೋಡೋಕ್ಕೆ ಗೈಸ್ ಎಷ್ಟು ಚೆನ್ನಾಗಿ ಲೈಟ್ ವೇಟ್ ಅನಿಸುತ್ತೆ. ಬಟ್ ಎಷ್ಟು ಗ್ರಾಮ್ ಇರ್ಬೋದು ಅಂತ ನೀವು ಗೆಸ್ ಮಾಡಿ, ಓಕೆನಾ? ಅಂದಾಜು ಎಷ್ಟಾಯಿತು ನಿಮಗೆ ಬಿಲ್ಲು? 6 ಚಿಲ್ಲರೆ ಆಯಿತು ಬರೀ ಜಸ್ಟ್ ಫಾರ್ ದ ನೆಕ್ಲೆಸ್. ಇನ್ನು ಎಷ್ಟು ಗ್ರಾಮ್ ಇರ್ಬೋದು ಅಂತ ನೀವು ಕಮೆಂಟ್ ಮಾಡಿ ಲೆಕ್ಕ ಹಾಕ್ಬಿಟ್ಟು, ಓಕೆನಾ? ಇವಾಗ ನನಗೆ ವಿಜಯನಗರಲ್ಲಿ ಕೆಲಸ ಇದೆ, ಸೊ ಅಲ್ಲಿ ಹೋಗ್ತಾ ಇದ್ದೀನಿ ಶಾಪ್ ಹತ್ರ. ನಮ್ಮಣ್ಣ ಬರ್ತಾನೆ, ಅವನು ಏನೋ ಗಿಫ್ಟ್ ಏನೋ ಪ್ಲ್ಯಾನ್ ಮಾಡಿದ್ದಾನೆ ನಿಶಿನ್ಗೆ ಈ ಸಲ. ಅವ್ನು ಬಂದಮೇಲೆ ಮತ್ತೆ ನಾನು ಫೋರಮ್ಮಿಗೆ ಹೋಗಬೇಕು, ಸೊ ಅವನ ಜೊತೆ. ಹಾಗಾಗಿ ಅವ್ರಿನ್ನೂ ಹೊರಟಿಲ್ಲ ಬೆಂಗಳೂರಿಂದ. ಅವನೇನೋ ಹೊರಟಿದ್ದಿದ್ರೆ ಇಲ್ಲೇ ಫೋರಮ್ ಇದ್ದಿದ್ದು, ಸೊ ಅಲ್ಲಿಗೆ ಹೋಗ್ಬೋದಿತ್ತು ಡೈರೆಕ್ಟು. ಸೊ ಅವ್ನು ಬಂದಮೇಲೆ ಮತ್ತೆ ನಾನು ಸಿಟಿಗೆ ಬರಬೇಕು. ಇವಾಗ ನಾನು ವಿಜಯನಗರಕ್ಕೆ ಹೋಗಬೇಕು, ಅಲ್ಲಿ ಸೆಲೆಬ್ರೇಷನ್ದು ಸ್ಪಾಟ್ ಇದೆ, ಅಲ್ಲಿ ಹೋಗಿ ಒಂದ್ಸಲ ಚೆಕ್ ಮಾಡಬೇಕು. ಅದಾದಮೇಲೆ ಡೆಕೋರ್ಗೆಲ್ಲ ಹೇಳಿದ್ದೀನಿ, ಕೇಕ್ಗೆ ಹೇಳಿದ್ದೀನಿ. ಆ್ಯಂಡ್ ಇನ್ನು ಇವಾಗ ನಾವು ನಮ್ಮದು ನಿಧು ವಸ್ತ್ರ ಹತ್ರ ಹೋಗ್ತಾ ಇದ್ವಿ, ಬಿಕಾಸ್ ನಂದೆಲ್ಲನೂ ಗಿಫ್ಟ್ಸು ಅಲ್ಲೇ ಇರೋದು. ಸೊ ಅಲ್ಲಿ ಹೋಗಿ ಎಲ್ಲನೂ ತೊಗೊಂಡು ಏನು ಮಾಡೋದು ಎತ್ತ ನೋಡಬೇಕು. ಫಸ್ಟು ಇವಾಗ ಏನಾದರೂ ಹೊಟ್ಟೆಗೆ ಹಾಕ್ಕೋಬೇಕು. ಎಷ್ಟೊತ್ತಾಯಿತು ಟೈಮು 1 ಗಂಟೆ. ಏನು ತಿಂದಿಲ್ಲ ನಾವು. ನಿಖಿಲ್ ರವೀಂದ್ರ, ಮೀ ಆ್ಯಂಡ್ ನಿಖಿಲ್ ರವೀಂದ್ರ ಇಸ್ ವಿನ್ನಿಂಗ್ ಟುಡೇ. ಆ್ಯಂಡ್ ಇದು ಗೈಸ್ ಈ ಬಳೆ ಬಗ್ಗೆ ಹೇಳಬೇಕು, ನಾನು ಆಮೇಲೆ ಹೇಳ್ತೀನಿ ರೀ. ಇದು ಒಂದು ಏನೋ ಒಂದು ಮೆಮೊರಿ ಇದೆ ಈ ಬಳೆ ಬಗ್ಗೆ, ಸೊ ಆಮೇಲೆ ಹೇಳ್ತೀನಿ. ಹನುಮಂತನ ಯಾವಾಗ ಇವತ್ತು ಮಂಡೇ, ನಾನು ತಿನ್ನಲ್ಲ ಮಂಡೇ. ನೋ, ಸ್ಟ್ರಿಕ್ಟ್ಲಿ ನಾನು ತಿನ್ನೋದೇ ಇಲ್ಲ ಮಂಡೇ. ನಾನ್ ವೆಜ್ ನಾನ್ ವೆಜ್ ಪ್ರಿಯ. ಇವರು ನಾನ್ ವೆಜ್ಜು, ನಾನು ವೆಜ್ಜು, ಡೆಡ್ ಅಪೋಸಿಟ್ ಎಷ್ಟೊಂದ್ರಲ್ಲಿ. ಆಮೇಲೆ ಹೆಂಗೆ ಅದೇ ಏನು ಆಪೋಸಿಟ್ ಪೋಲ್ ಅಟ್ರಾಕ್ಟ್ಸ್ ಈಚ್ ಅದರ್ ಅಂತಾರಲ್ಲ, ಹಂಗೆ. ನನಗೆ ಟೀ ಕಾಫಿ ಅಂದರೆ ತುಂಬ ಇಷ್ಟ, ಇವ್ರು ಕುಡಿಯೋದೇ ಇಲ್ಲ. ಆ ಥರ ತುಂಬ ವಿಷಯಗಳಿದೆ ನಮ್ಮಿಬ್ರು ಮಧ್ಯೆ, ಅಲ್ವಾ ರೀ? ವಿನೋದ್ ದಾಸರ್, ವಾಟ್ ಆರ್ ಯು ಡೂಯಿಂಗ್? ಎಡಿಟಿಂಗ್ ವಿಡಿಯೋ. ಆರ್ ಯು ಎಕ್ಸೈಟೆಡ್ ಫಾರ್ ಬರ್ಡೇ? ಏನ್ ಕಿಸಿತಾ ಇದ್ಯಾ? ಕೇಳಿಸ್ತೈತಾ? ಕೇಳಿಸುತ್ತೆ. ನೀವು ಆಡೋ ಆಟ ಎಲ್ಲ ಕೇಳಿಸುತ್ತೆ ನನಗೆ. ಅಭಿಲಾಷ್, ನಿಧು ವಸ್ತ್ರ. ಎಲ್ಲಿದ್ಯಪ್ಪ ಕಂದ ನೀನು?
ಓಕೆ ಅವನು ಎಡಿಟ್ ಮಾಡ್ತಾ ಇದ್ದಾನೆ. ಅಲ್ಲಿ 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 ಟೈಮ್ ಪಾಸ್ಗೆ. ನಾನು ಈ ಕಡೆ ವಿಡಿಯೋ ನೋಡ್ಲಾ, ಅದನ್ನು ಓದಿಲ್ಲ. ಸೊ ಮುತ್ತು ರಾಜ್ ಇಸ್ ಡೂಯಿಂಗ್ ಕಾಫಿ. ಸೀಲಿಂಗು ಹುಷಾರು ಗೈಸ್. ನೋಡಿ ನೋಡಿ, ಗಿಫ್ಟ್ಸ್ 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 ಇಲ್ಲಿದೆ. ಇವಾಗ ಇಲ್ಲಿ ಒಂದು 20 ಗಿಫ್ಟ್ ಇರ್ಬೋದು. ನಾನು ಈ ಸಲ ಅವಳ ಬರ್ಡೇಗೆ ಪ್ಲ್ಯಾನ್ ಮಾಡಿದ್ದಿದ್ದು 23 ಗಿಫ್ಟ್ಸ್ ಕೊಡಬೇಕು ಅಂತ. 23 ಗಿಫ್ಟ್ಸಲ್ಲಿ ಅವಳಿಗೆ ಯೂಸ್ ಆಗೋ ಅಂಥದ್ದು, ಅದು ಇದು ಅಂತ ಅಲ್ಲ, ಅವಳಿಗೆ ಇಷ್ಟ ಆಗೋವಂಥದ್ದು, ಇಲ್ಲ ಒಂದು ಮೀನಿಂಗ್ಫುಲ್ ಆಗಿರೋ ಗಿಫ್ಟು. ಅದು ನೋಡಿದ ತಕ್ಷಣ ಅವಳಿಗೆ ಕನೆಕ್ಟ್ ಆಗಬೇಕು, ಯಾಕೆ ಇದನ್ನು ಕೊಟ್ಟಿದ್ದಾಳೆ ಅನ್ನೋದು ಪಟ್ ಅಂತ ಅವಳ ಮೈಂಡಿಗೆ ಬರಬೇಕು. ಆ ಥರನೇ ಗಿಫ್ಟ್ಸ್ಗಳನ್ನ ನಾನು ಪಿಕ್ ಮಾಡಿ ಸುಮಾರು ಒಂದು 10-15 ದಿನದಿಂದ ನನ್ನ ಕೆಲಸ ಏನಾಗಿತ್ತು ಅಂದರೆ, ನೈಟ್ ಆಯಿತು ಅಂತ ಅಂದರೆ ಎಲ್ಲರೂ ಮಲಗಿದ್ಮೇಲೆ 11 ಗಂಟೆಯಿಂದ 1 ಗಂಟೆವರೆಗೂ ಬರೀ ಆನ್ಲೈನಲ್ಲಿ ಚೆಕ್ ಮಾಡೋದು ಏನು ಕೊಡೋದು ಅಂತ. ಐ ಮೀನ್ ನನಗೆ ಬೇಕಾಗಿರೋ ಐಟಮ್ಸ್ನ ಆನ್ಲೈನಲ್ಲಿ ಚೆಕ್ ಮಾಡೋದು. ಅದು ಅವಳ ಬರ್ಡೇ ಅಷ್ಟರಲ್ಲಿ ಬರುತ್ತಾ, ಇಲ್ಲ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ತೊಗೊಂಡ್ರೆ ಬೇಗ ಬರುತ್ತೆ ಅಂತೆಲ್ಲ ಹುಡುಕಿ ಆಲ್ಮೋಸ್ಟ್ ಎಲ್ಲ ತೊಗೊಂಡಿದ್ದೀನಿ. ಎಲ್ಲ ಆನ್ ಟೈಮೇ ಬಂದಿದೆ, ಬಿಕಾಸ್ ನಾನು 10-15 ಡೇಸ್ ಮುಂಚೆನೇ ಆರ್ಡರ್ ಮಾಡಿದ್ದೆ. ಇದು ನೈಕಾದಲ್ಲಿ ಅವಳಿಗೆ ತುಂಬ ಇಷ್ಟ, ಅದೊಂದು ಪ್ರಾಡಕ್ಟ್ನ ಬುಕ್ ಮಾಡಿದ್ದೀನಿ ನಾನು. ನೈಕಾದಲ್ಲಿ ಆ್ಯಕ್ಚುಲಿ 2 ಪ್ರಾಡಕ್ಟು. ಸೊ ಇದು 2 ಪ್ರಾಡಕ್ಟ್ ನೈಕಾದು. ಆ್ಯಂಡ್ ಅವಳು ಬ್ಲ್ಯಾಕ್ ಬ್ಯಾಗ್ ಕೇಳ್ತಾ ಇದ್ಲು. ಸೊ ಹಾಗಾಗಿ ನಾನೊಂದು ಬ್ಲ್ಯಾಕ್ ಬ್ಯಾಗ್ ಆರ್ಡರ್ ಮಾಡಿದ್ದೆ, ಆಲ್ಡು ಬ್ರ್ಯಾಂಡ್ದು. ಸೊ ನೋಡೋಣ, ಹೋಪ್ಫುಲಿ ಅವಳಿಗೆ ಇಷ್ಟ ಆಗುತ್ತೆ ಅಂತ. ಸೊ ಯಾವುದಾದ್ರೂ ಇಷ್ಟ ಆಗಿಲ್ಲ ಅಂದರೆ ಅವಳು ರಿಟರ್ನು ಮಾಡ್ಕೊಳ್ಬಹುದು. ಆ್ಯಂಡ್ ಆಲ್ಸೋ ಅವಳ ಹತ್ರ ಹೇರ್ ಟೂಲ್ ಯಾವುದೂ ಇರಲಿಲ್ಲ. ಸೊ ಹಾಗಾಗಿ ಒಂದು ಹೇರ್ ಟೂಲ್ ಕೊಟ್ಟಿದ್ದೀನಿ. ಆಮೇಲೆ ಬಟ್ಟೆ ಅಂದರೆ ಇಷ್ಟ, ಜಾಕೆಟ್ ಇಷ್ಟ, ಇನ್ನು ಸುಮಾರು ಸ್ಪೆಕ್ಸಸ್ಗಳು ಏನೇನೋ ಇದ್ದಾವೆ. ಸೊ ನೀವು ಅದರದ್ದು ಒಂದು ಸಪ್ರೇಟ್ ಅನ್ಬಾಕ್ಸಿಂಗ್ ವ್ಲಾಗ್ ಮಾಡ್ತೀವಿ, ಅದ್ರಲ್ಲಿ ಬೇಕಾದ್ರೆ ನೀವು ನೋಡ್ಬೋದು. ಸೊ ಇದನ್ನೆಲ್ಲ ಇವಾಗ ನಾವು ತೊಗೊಂಡೋಗ್ಬಿಟ್ಟು ರ್ಯಾಪ್ ಮಾಡಿಸ್ಕೊಂಡು ನೀಟಾಗಿ ರ್ಯಾಪ್ ಮಾಡಬೇಕು ಅಂತ ತೊಗೊಂಡೋಗ್ತಾ ಇದ್ದೀವಿ. ಸೊ ಇನ್ನು ಸ್ವಲ್ಪ ಗಿಫ್ಟ್ಸು ಕಾರಲ್ಲಿದೆ. ಸೊ ಅದು ಇದು ಎಲ್ಲ ತೊಗೊಂಡೋಗ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಡ್ಬರ್ಬೇಕು. ವೆಲ್ಕಮ್ ಟು ಮೈಸೂರು. ಎಲ್ಲ ಸ್ಕ್ಯಾನ್ ಮಾಡ್ತಾವ್ರು ಒಂದು ಕಡೆಯಿಂದ ಎಲ್ಲ ತೆಗೆದ್ಬಿಟ್ಟು ಗಿಫ್ಟ್ಸ್ಗಳನ್ನ. ನಾನೇ ಇಷ್ಟು ಸರ್ಪ್ರೈಸ್ ಆಯ್ತಾ ಏನಿದ್ರೆ ನಿಶಾ ಇನ್ನು ಹಿಂಗೆ ಆಗಿರ್ಬೇಡ, ದಿಲ್ ಖುಷಿ ಆಗಿರ್ಬೇಡ ಅಲ್ಲ, ಇನ್ನು ಹೆಂಗೆ ಆಗಬೇಡ ನಮ್ಮ ಹುಡುಗಿ. ಅದರಲ್ಲೂ ಇದಂತೂ ಅನ್ಎಕ್ಸ್ಪೆಕ್ಟೆಡ್, ಅವಳಿಗೆ ಫುಲ್ ದಿಲ್ ಖುಷಿ ಆಗೋಯ್ತಾಳೆ. ನಾನೇ ರಾಂಗ್ ಆಗಿ ಡಿಸಿಷನ್ ಗೆಸ್ ಮಾಡಿದೆ. ಹೌದು, ಹೇಳಿದ್ದೀರಾ? ಇಲ್ಲ ಹೇಳಿದೀವಿ, ಆದರೆ ಎಷ್ಟು ಏನು ಹೇಳಿಲ್ಲ, ಅವ್ರಿಗೆ ಬಿಟ್ಟಿದ್ದೀನಿ, ಆಡಿಯನ್ಸ್ಗೆನೆ. ಗಾಯ್ಸ್ ನಾನೇ ಗೆಸ್ ಮಾಡಕ್ ಆಗ್ಲಿಲ್ಲ. ಹೌದು, ಅದ್ ನೋಡಿದ್ರೆ ಹಂಗ ಅನ್ಸಲ್ಲ. ಇನ್ ಮಿಕ್ಕಿದೆಲ್ಲ ಸ್ಕ್ಯಾನ್ ಮಾಡ್ತಾವ್ರೆ ಕುತ್ಕೊಂಡು ಎಲ್ರು ತೆಗೆದ್ಬಿಟ್ಟು. ಓ ವಿನೋದ, ಅದನ್ನ ಬರ್ದೇ ಇಲ್ಲ, ಕೊಡಿಲಿ. ವಾಟ್ ಇಸ್ ದಿಸ್? ರೀಸನ್ಸ್ 52 ರೀಸನ್ಸ್ ವೈ ವಿ ಲವ್ ಹರ್. ಎಲ್ರು ಬರಿಬೇಕು. ಇದಕ್ಕೆ ಓಕೆ. ಬಾವುಂದ ಇದು ಸೆಲೆಕ್ಷನ್, ಇದು ಎಲ್ಲ ನಂದೆ, ನಿಮ್ ಬಾವಂದೇನಿಲ್ಲ. ಅವ್ರ ಬರ್ತಡೇಗೆ ಯಾರ ಬರ್ತಡೇಗೂ ಸೆಲೆಕ್ಟ್ ಮಾಡಲ್ಲ. ಅದೇ, ಅಷ್ಟೆಲ್ಲ ಟೆನ್ಷನ್ ತಗೊಳಲ್ಲ. ಇವಳು ಬರ್ತಡೇ ನಿಶಾ ತಗೋಬೇಕು, ನಿಶನ್ ಬರ್ತಡೇ ಇವಳು ತಗೋಬೇಕು. ಅವ್ರೇ ಮಧ್ಯದಲ್ಲಿ ಇವ್ರಿಬ್ರು ನೋಡ್ಕೊಂಡು ಆರಾಮಾಗಿರ್ತಾರೆ. ಹೆಂಗೋ ಅದು ಅವ್ರು ಹಂಗೆ ಬೇಕಾಗಿರೋದು, ಯಾರ್ದಕ್ಕೂ ಏನ್ ಟೆನ್ಷನ್ ಇಲ್ಲ. ಅವಳು ಇವಳು ಮಾಡ್ತಾಳೆ, ಇವಳು ಮಾಡ್ತಾಳೆ, ಅಷ್ಟೇ. ಏನಿಲ್ಲ. ದುಡ್ಡು ಬೇಕು ಅಂದ್ರೆ ಕೊಡೋದು, ಸ್ವಲ್ಪ ಸೈಲೆಂಟ್ ಆಗಿರೋದು ಅಷ್ಟೇ. ಗಿಫ್ಟ್ ಎಲ್ಲ ಪ್ಯಾಕ್ ಆಗಿದೆ, ಪ್ಯಾಕ್ ಆಗ್ತಾ ಇದೆ. ಇವರೆಲ್ಲ ಒಂದು ರೌಂಡ್ ಊಟ ಮಾಡ್ಕೊಂಡು ಬಂದರು. ನಂದು ಊಟ ಆಗಿತ್ತಲ್ಲ. ಹೌದಾ, ಏಕೆ? ಇವಾಗ ನೆಕ್ಸ್ಟ್ ಫೋರಮ್ ಹೋಗ್ತೀವಲ್ಲ, ಅಲ್ಲಿ ತಿನ್ನೋರಿ ಬನ್ನಿ. ಆಲ್ಮೋಸ್ಟ್ ಆಗಿದೆ ಪ್ಯಾಕಿಂಗು. ನನಗೆ ಹಾಕ್ಸಿದ್ಮೇಲೆ ಈ ಶೀಟ್ ತುಂಬ ಇಷ್ಟ ಆಯ್ತು. ನಾನು 2 ಈಕ್ವಲ್ ಹಾಕ್ಸೋಣ ಅಂದ್ಕೊಂಡೆ, ಬಟ್ ಅದಷ್ಟು ಲುಕ್ ಅನಿಸ್ಲಿಲ್ಲ. ಸೊ ಹಂಗಾಗಿ ಇದನ್ನೇ ಜಾಸ್ತಿ ಹಾಕ್ಸಿದ್ದೀನಿ. ಈಗ ನಾನು ಆ ಗಿಫ್ಟನ್ನ ಆ್ಯಕ್ಚುಲಿ ಇಲ್ಲಿ ನನ್ನ ರೂಮಲ್ಲಿ ಕೊಡೋದು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅದರಲ್ಲೂ ನನಗೆ ಅಲ್ಲೆಲ್ಲ ಸೆಲೆಬ್ರೇಟ್ ಮುಗಿಸ್ಕೊಂಡು ಬಂದಮೇಲೆ ಡೋರಿಂದನೂ ಅವಳಿಗೆ ಗಿಫ್ಟ್ಸ್ ಇದೆ ಅನ್ನೋದು ಹಿಂಟ್ ಸಿಗಬೇಕು. ಅಲ್ಲಿಂದನೇ ಎಲ್ಲಿಟ್ಟಿದ್ದೀನಿ ಅನ್ನೋದನ್ನು 1 by 1 ಮಾರ್ಕ್ ಮಾಡಿಕೊಂಡು ಡೈರೆಕ್ಷನ್ ಥರ ಮಾಡೋಣ ಅಂತ ಒಂದು ಪ್ಲ್ಯಾನ್ ಹೊಳಿತು ನನಗೆ. ಸೊ ಅದನ್ನು ಮಾಡ್ತಾಯಿದ್ದೀನಿ. ಇವಾಗ ನಾನು ರೂಮ್ ಫುಲ್ಲು ಕ್ಲೀನ್ ಮಾಡಿ ಎಲ್ಲ ಸೆಟಪ್ ಮಾಡಬೇಕು ಇಲ್ಲಿ. ಸೊ ಕೆಲವೊಂದಷ್ಟು ಐಟಮ್ಸ್ ಎಲ್ಲ ಬುಕ್ ಮಾಡಿದ್ದೀನಿ, ಬಲೂನ್ಸ್ ಅದು ಇದು ಎಲ್ಲ. ಸೊ ಅದನ್ನೆಲ್ಲ ಡೆಕೋರ್ ಮಾಡಬೇಕು. ಹೆಂಗಾದರೂ ಮಾಡಿ ಅವಳು ರೆಡಿ ಆಗೋಕ್ಕೆ ನನ್ನ ರೂಮಿಗೆ ಬರ್ದೇ ಇರೋಂಗೆ ನಾನು ನೋಡ್ಕೋಬೇಕು. ಸೊ
ಅಷ್ಟೇ ಆರಾಮಾಗಿ ಕೂತ್ಕೊಂಡು ನೀಟಾಗಿ ಮನೇಲಿ ತೆಗಿಲಿ ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ ನಾನು ಇಲ್ಲಿ ಕೊಡ್ತಾ ಇರೋದು. ಅಷ್ಟೇ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಮತ್ತೆ ಬಾಯ್.